ಹಾಯ್ ಎಲ್ರಿಗೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ. ಎಲ್ರು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನಮ್ ಪಾಗೋಡ ಸೈಡ್ ಹಳ್ಳಿ ಜೀವನ ಹೇಗಿರುತ್ತೆ ಅಂತ ಡೈಲಿ ಲಾಗ್ಸ್ ಮಾಡಿ ತೋರಿಸ್ತೀನಿ. ಇದು ನಮ್ ತೋಟ, ಸೇವಂತಿಗೆ ತೋಟ. ಸೆಂಟೆಲ್ಲ ಹಾಕಿದೀನಿ 2000 ಪೈರು. ಆಗ್ಲೇ 2 ಕಟಿಂಗ್ ಆಯ್ತು. 3 ಮಂತ್ಸ್ ಆಯ್ತು ಹಾಕಿ. ಈಗಾಗ್ಲೇ 2 ಸರಿ ಕೊಯ್ದಿದೀವಿ. ಇನ್ನ 6000 ಪೂರ್ಣಿಮಾ ಹಾಕಿದೀನಿ. ಅದಿನ್ನ 1 ಮಂತ್ಸ್ ಲೇಟು ಬರೋದು. ಈಗ ಸದ್ಯಕ್ಕೆ ಇದು ಸೆಂಟೆಲ್ಲ 2 ಕಟಾವ್ ಆಗಿದೆ. ಈಗ ದೀಪಾವಳಿಗೆ ಕೊಯ್ಬೇಕು. ಇದು ಪರ್ಪಲ್ ಐಶ್ವರ್ಯ ಅಂತ. ಅದೇ ಸೆಂಟೆಲ್ಲೋಗೆ ಮಧ್ಯಕ್ಕೆ ಕಾಂಬಿನೇಷನ್ಗೆ ಚೆನ್ನಾಗಿರುತ್ತಂತ ಇದೊಂದ್ 1000 ಹಾಕಿದೀನಿ. ಅದಕ್ಕೆ ಮಧ್ಯಕ್ಕೆ ಹಾಕಿದ್ರೆ ಚೆನ್ನಾಗ್ ಕಾಣಿಸುತ್ತೆ ಹೂವ. ಅದರಿಂದ ಇದೊಂದ್ 1000 ಹಾಕಿದೀನಿ. ಇನ್ನ ಮಗ್ಗು ಅಲ್ಲೊಂದ್ ಹೂವ ಬಿಟ್ಟಿದೆ ಆಗ್ಲೇ. ಈಗ ಸೆಂಟೆಲ್ಲಗೆ ಕಾಂಬಿನೇಷನ್ಗೆ ಅಲ್ಲೊಂದ್ ಬಿಡ್ತಾ ಐತೆ. ಅದನ್ನೇ ಕೊಯ್ತಾ ಇದೀವಿ. ಅದಕ್ಕೆ ಮಗ್ಗಿಗೆ ಕಟ್ತಾ ಇದೀವಿ. ನೋಡಿ, ಇದೇ ಪೂರ್ಣಿಮಾ. 3 ಮಂತ್ಸ್ ಆಯ್ತು ಹಾಕಿ. ಈಗ ಕಾರ್ತಿಕ್ ಮಾಸಕ್ಕೆ ಬರುತ್ತೆ. ಇದು ಎಲ್ಲ ಮೊಗ್ಗಾಕ್ಬಿಟ್ಟಿದೆ. ಇದು ನಮ್ ಅಡಿಕೆ ತೋಟ. 1 ವರ್ಷ ಆಗಿದೆ ಇಟ್ಟು. ಒಂದು 800 ಗಿಡ ಇಟ್ಟಿದೀವಿ. ಇದು ಅಡಿಕೆ ಗಿಡ. ಇದು ಮಧ್ಯದಲ್ಲಿ ಏನಕ್ಕೆ ಇಟ್ಟಿದೆ ಅಂದ್ರೆ ಅಡಿಕೆ ಗಿಡ ನೆರಳಿಗೆ. ಅಡಿಕೆ ಗಿಡಕ್ಕೆ ಒಂದ್ ಸ್ವಲ್ಪ ನೆರಳಿದ್ರೆ ಚೆನ್ನಾಗ್ ಬರ್ತದಂತ ಈ ಅಗಸೆ ಗಿಡ ಇಡೋದು ಮಧ್ಯಕ್ಕೆ. ಈಗ ಊಟ ಮಾಡೋಣ ಅಂತ ಬಾಳೆದೆಲೆ ಕೊಯ್ತಾ ಇದೀನಿ. ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ಅನ್ನ ಪಪ್ಪು ಮಾಡಿದೀನಿ. ಇವತ್ತು ಹೊಸ್ದಾಗೆ ವಿಡಿಯೋ ಮಾಡಿದ್ವಲ್ಲ, ಲೇಟ್ ಆಯ್ತು. ಅದ್ರಿಂದ ಡೈಲಿ ಬೇಗನೆ ಊಟ ಮಾಡ್ತಿದ್ವಿ. ಇವತ್ತು ಲೇಟ್ ಆಗಿದೆ. ಇಲ್ಲಿ ಹೊಲದಲ್ಲಿ ಚೆನ್ನಾಗಿರುತ್ತೆ ಅಂತ ಮನೆಯಿಂದ ಊಟ ತಗೊಂಡು ಇಲ್ಲಿ ಊಟ ಮಾಡ್ತಾ ಇದೀನಿ. ನೋಡ್ರಿ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಯೂಟ್ಯೂಬ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ.